ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಇವಾಗಂತೂ ಗೋಕರ್ಣ ಮೆಣಸು ಸಿಗುವಂಥ ಸಮಯ. ಈಗ ಸಂಡಿಗೆ ಮೆಣಸು ಮಾಡಿಟ್ಕೊಳ್ಳೋಕ್ಕೆ ಒಳ್ಳೆ ಟೈಮ್. ಈಗ ಬೇಸಿಗೆಗಾಲ ನೋಡಿ, ನಾನೀಗ ಗೋಕರ್ಣಕ್ಕೆ ಬಂದಿದ್ದೀನಿ ಮೆಣಸು ತೊಗೊಂಡು ಹೋಗೋಣ ಅಂತೇಳಿ. ಈ ಪುಟ್ಟ ಗಿಡದಲ್ಲಿ ನೋಡಿ ಯಾವ ರೀತಿ ಮೆಣಸು ಹಾಕ್ಕೊಂಡಿದೆ. ಈ ಮೆಣಸಲ್ಲಿ ಮಜ್ಜಿಗೆ ಮೆಣಸು ಮಾಡಿಟ್ಕೊಂಡ್ರೆ ನೀವು 1 ವರ್ಷ ಅಲ್ಲ ಅದಕ್ಕಿಂತ ಜಾಸ್ತಿ ದಿನ ಇಟ್ಕೊಂಡು ಅಡುಗೆಗೆಲ್ಲ ಬಳಸ್ಕೋಬೋದು. ಇಲ್ಲ ಅದನ್ನ ಕರ್ಕೊಂಡು ಊಟದ ಜೊತೆಗೆ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಇದನ್ನ ಹೇಗೆ ಮಾಡೋದು ಮಜ್ಜಿಗೆ ಮೆಣಸನ್ನ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ ಮಜ್ಜಿಗೆ ಮೆಣಸು ಯಾವ ರೀತಿ ಇರುತ್ತೆ ಅಂಥೇಳಿ. ದಪ್ಪ ಆಗಿರುತ್ತೆ, ತುದಿ ತುಂಬ ಚೂಪು ಇರಲ್ಲ ಇದು. ಹಾಗೆ ಮೆಣಸಿನ ಸೈಜ್ ನೋಡಿ ಹೇಗಿರುತ್ತೆ ಅಂತೇಳಿ ನಾನು ಇಲ್ಲಿ ಗಿಡದಲ್ಲೇ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ತೋರಿಸ್ಬಿಟ್ಟು ಮಜ್ಜಿಗೆ ಮೆಣಸು ಮಾಡೋದನ್ನ ನಿಮಗೆ ಯಾರೂ ತೋರಿಸಿಲ್ಲ ಅಂದ್ಕೊಳ್ತೀನಿ. ಗೋಕರ್ಣಕ್ಕೆ ಹೋಗಿ ಈ ರೀತಿ ವಿಡಿಯೋ ಮಾಡ್ಕೊಂಡು ಬಂದು ಮಜ್ಜಿಗೆ ಮೆಣಸನ್ನು 2-3 ಥರದಲ್ಲಿ ಮಾಡ್ಬೋದು. ಲಾಸ್ಟ್ ಟೈಮ್ ಅಮ್ಮ ಮಾಡಿದ ಒಂದು ವಿಧಾನವನ್ನು ತೋರಿಸಿದ್ದೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಈ ಸರಿ ಮಾಡೋದಂತೂ ತುಂಬ ಸುಲಭ, ಮಜ್ಜಿಗೆನೂ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೋಡಿ ರೆಡಿಯಾಗಿರುವಂಥ ಮಜ್ಜಿಗೆ ಮೆಣಸು ಯಾವ ರೀತಿ ಕಾಣಿಸ್ತಾ ಇದೆ ಅಂಥೇಳಿ. ಈ ರೀತಿ ಕರ್ಕೊಂಡು ಮಜ್ಜಿಗೆ ಅನ್ನದ ಜೊತೆ ಎಲ್ಲ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಈ ರೀತಿ ಎಲ್ಲ ಒಗ್ಗರಣೆಗೆಲ್ಲ ಹಾಕ್ಕೊಂಡು ಹಸಿ ಎಲ್ಲ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಅದರ ಪರಿಮಳನೇ ಒಂಥರ ಚೆನ್ನಾಗಿರುತ್ತೆ. ಬಸಳೆ ಸೊಪ್ಪಿನ ಹಸಿಗಿರ್ಬೋದು ಅಥವಾ ಯಾವುದೇ ಹಸಿಗಳಿಗೆ ಕೂಡ ಅದರ ಒಗ್ಗರಣೆ ಹಾಕ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಜ್ಜಿಗೆ ಮೆಣಸನ್ನು ಕರ್ಕೊಂಡಾಗ ಒಂಥರ ಪರಿಮಳ ಬರುತ್ತಲ್ಲ, ಆ ಪರಿಮಳವನ್ನು ಕೇಳ್ತಿದ್ದಂಗೆ ತಿಂದುಬಿಡೋಣ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ತಂದಿರುವಂಥ ಮಜ್ಜಿಗೆ ಮೆಣಸೆಲ್ಲ ಕ್ಲೀನಾಗಿ ಮೊದಲು ತೊಳ್ಕೊಂಡು ಬಿಡೋಣ. ನಾನು ಈ ರೀತಿ ಬುಟ್ಟಿಯಲ್ಲಿ ತೊಳಿತಾ ಇದ್ದೀನಿ. ಈ ರೀತಿ ಬುಟ್ಟಿಯಲ್ಲಿ ತೊಳೆದ್ರೆ ನೀರೆಲ್ಲ ಆರೋಗುತ್ತೆ ಕೆಳಗಡೆ. ಮತ್ತು ನೀರನ್ನು ಬಗ್ಗಿಸಿ ಎಲ್ಲ ತೆಗಿಬೇಕಂತಿಲ್ಲ, ನೀರೆಲ್ಲ ತೊಳಿತಿದ್ದಂಗೆ ಕೆಳಗಡೆ ಇಳ್ಕೊಂಡು ಬಿಟ್ಟಿರುತ್ತೆ. ಸ್ವಲ್ಪ ಹೊತ್ತು ಇದನ್ನ ಆರಿಸ್ಕೊಂಬಿಡ್ಬೇಕು, ನೀರೆಲ್ಲ ಆರೋಗಬೇಕು. ಕ್ಲೀನಾಗಿ ಒಂದು ಸರಿ ತೊಳ್ಕೊಂಬಿಡೋಣ. ಇದು ಗಿಡದಿಂದನೇ ಫ್ರೆಶ್ ಆಗಿ ತಂದಿರುವಂಥದ್ದು. ಆದರೂ ಗಿಡದಿಂದ ತಂದರೂ ಕೂಡ ಅಲ್ಲೂ ಕೂಡ ಧೂಳೆಲ್ಲ ಬಂದಿರುತ್ತಲ್ಲ, ಅದಕ್ಕೆ ಕ್ಲೀನಾಗಿ ನಾವು ತೊಳ್ಕೊಂಬಿಡಬೇಕು ಒಂದು ಸರಿ. ಈಗ ಇದನ್ನ ತೊಳ್ಕೊಂಡಿದ್ದಾಯಿತು. ಒಂದು ಸ್ವಲ್ಪ ಹೊತ್ತು ನೀರನ್ನ ಆರೋದಕ್ಕೆ ಅಂತೇಳಿ ಇದನ್ನ ಹಾಗೆ ಎತ್ತಿಟ್ಟಿರ್ತೀನಿ. ನೋಡಿ, ಇದು ಗೋಕರ್ಣ ಮೆಣಸು, ಸಂಡಿಗೆ ಮೆಣಸಿಗೆ ತುಂಬ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಸಿಗುವಂಥದ್ದು ಇದು. ಈ ಗೋಕರ್ಣ ಮೆಣಸಲ್ಲಿ ಸಂಡಿಗೆ ಮೆಣಸು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. 40 ರೂಪಾಯಿ kg ಇದು ಈ ಕಡೆ ಎಲ್ಲ, ಗೋಕರ್ಣ ಸೈಡಲ್ಲೆಲ್ಲ. ಬೆಳಗಿನ ಜಾವದಲ್ಲೇ ಇದನ್ನ ಕೊಯ್ತಾರಂತೆ ಪ್ರತಿದಿನ. ಇದು ಫ್ರೆಶ್ ಆಗಿ ಕೊಯ್ಕೊಟ್ಟಿರುವಂಥ ಮೆಣಸಿದು. ನಾವು ಹೇಗೆ ಸಂಡಿಗೆ ಮೆಣಸು ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಪ್ರತಿ ವರ್ಷ ನಾವು ಇದೇ ಟೈಮಲ್ಲೇ ಸಂಡಿಗೆ ಮೆಣಸೆಲ್ಲ ಮಾಡಿ ಇಟ್ಕೊಳ್ಳುವಂಥದ್ದು. ನೀರನ್ನ ಬಿಸಿ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕೋ. ಈಗ ಎಷ್ಟೇ ಹಾಳಾಗ್ತೀರಿ ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕು, ಒಂದು 3-4 ಚಮಚದಷ್ಟು ದೊಡ್ಡ ಚಮಚ ಸೀಳ್ಕೋಬೇಕು. ಅದರೊಳಗೆ ಮಜ್ಜಿಗೆ ತುಂಬ್ಕೊತಾರೆ. ಈ ರೀತಿ ಮಧ್ಯದಲ್ಲಿ ಸೀಳಬೇಕು, ತುದಿನ ಕಟ್ ಮಾಡಬಾರ್ದು. ಯಾಕೆಂದರೆ ನಾವು ಮಜ್ಜಿಗೆ ಎಲ್ಲ ಹಾಕ್ತೀವಲ್ಲ, ಆ ಮಜ್ಜಿಗೆ ಅದ್ರ ಒಳಗಡೆ ಹೋಗಬೇಕು. ತುದಿ ಸೀಳ್ಬಿಟ್ರೆ ಮಜ್ಜಿಗೆ ಒಳವರೆಗೆ ಹೋಗಿ ಇದಾಗಲ್ಲ. ಅದಕ್ಕೆ ಈ ರೀತಿ ನೋಡಿ, ಈ ರೀತಿ ಮಧ್ಯದಲ್ಲಿನೇ ಸೀಳ್ಕೋಬೇಕು. ಇದನ್ನ ಮಜ್ಜಿಗೆ ನೆನೆಸ್ತೀವಲ್ಲ, ಅದು ಒಳಗಡೆ ಅದನ್ನ ಹಿಡ್ಕೋಬೇಕು ಅಂತೇಳಿ ಹಿಡ್ಕೋಬೇಕು. ಇದನ್ನ ನೀರಿಗೆ ಹಾಕ್ಕೋಬೇಕು. ಸ್ವಲ್ಪ ಎಲ್ಲ ಬಾಡುತ್ತೆ, ಗಟ್ಟಿ ಇರುತ್ತಲ್ಲ, ಸ್ವಲ್ಪ ಎಲ್ಲ ಮೃದು ಆಗುತ್ತೆ ಬಿಸಿ ನೀರಲ್ಲಿ ಹಾಕ್ಕೊಂಡ್ರೆ. ಅದೇ ಕಲರ್ ಚೇಂಜ್ ಆಗ್ತದೆ. ಇದೆಲ್ಲ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇದು ಗಟ್ಟಿ ಇರೋದೆಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ. ಬಿಳಿ ಮಜ್ಜಿಗೆ ಮೆಣಸಾಗುತ್ತೆ. ಈ ರೀತಿ ಮೆಣಸು ತುಂಬ ಚೆನ್ನಾಗಿರುತ್ತೆ ಮಾತ್ರ. ಸಂಡಿಗೆ ಮೆಣಸಿಗೆ ಗೋಕರ್ಣದಲ್ಲೇ ಸಿಗುವಂಥ ಈ ಗೋಕರ್ಣ ಮೆಣಸಿರುತ್ತಲ್ಲ, ಇದೆಲ್ಲ ಬಿಸಿ ನೀರಲ್ಲಿ ಹಾಕಿ ತೆಗೆದಿರುವಂಥ ಮೆಣಸು. ಇಲ್ಲಿ ಮತ್ತೊಂದಿಷ್ಟು ಹಾಕಿದ್ದಾಗಿದೆ. ಇದೊಂದು ಚೂರು ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಇದು ಆಗಬೇಕು. ಉಪ್ಪು ಹಾಕೋದು. ಹುಳಿ ಮಜ್ಜಿಗೆಗೆ
ಈಗ ಉಪ್ಪನ್ನ ಹಾಕ್ತಾ ಇದ್ದಾರೆ, ಒಂದು ಮುಷ್ಟಿ ಅಷ್ಟೇ, ಯಾಕೆಂದರೆ ಕುದಿಯುವಾಗ ನೀರಿಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದು. ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಇಂಗು. ಇದು ಒಂಥರ ಹುಡಿ ಇಂಗು ಅಲ್ಲ, ಗಟ್ಟಿ ಇಂಗು ಅಲ್ಲ, ಎಂತ ಹಿಂಗಿದು ಮಡ್ಡಿ ಇಂಗು. ಮಜ್ಜಿಗೆ ಮೆಣಸು ಮಾಡ್ಕೊಳ್ಳೋದಕ್ಕೆ ಹುಳಿ ಮಜ್ಜಿಗೆಯನ್ನು ಅಷ್ಟೇ ತಗೋಬೇಕು, ಇಷ್ಟೇ ತಗೋಬೇಕಂತಿಲ್ಲ. ಮೆಣಸು ಮುಳುಗುವಷ್ಟು ನಾವು ಮಜ್ಜಿಗೆಯನ್ನು ಹಾಕ್ಕೋಬೇಕು. ಗೋಕರ್ಣ ಮೆಣಸನ್ನು ನಾವು ಕುದಿಯುವ ನೀರಲ್ಲಿ ಹಾಕ್ಕೊಂಬಿಟ್ಟು ಅದನ್ನ ಸ್ವಲ್ಪ ಮೃದು ಮಾಡ್ಕೊಂಬಿಟ್ಟು ಎತ್ತಿಟ್ಕೊಂಡಿರ್ತೀವಲ್ಲ, ಅದು ತಣ್ಣಗಾಗೋವರೆಗೆ ಅದನ್ನ ಹಾಗೆ ಎತ್ತಿಡಬೇಕು. ಅದು ತಣ್ಣಗಾದ ಮೇಲೆ ಅದನ್ನ ಈ ಮಜ್ಜಿಗೆಯಲ್ಲಿ ಹಾಕ್ಕೋಬೇಕು. ಅದು ಮುಳುಗುವಷ್ಟು ಹಾಕ್ಕೋಬೇಕು. ನಾವು ಸೀಳಿರ್ತೀವಲ್ಲ ಅದ್ರ ಒಳಗಡೆ ಎಲ್ಲ ಈ ಮಜ್ಜಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಬೆಳಿಗ್ಗೆ ಆಗುವವರೆಗೆ ಮಜ್ಜಿಗೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಇದು ರಾತ್ರಿ ಟೈಮಲ್ಲಿ ನಾವು ಮಜ್ಜಿಗೆಯಲ್ಲಿ ಇದನ್ನ ಹಾಕಿಡಬೇಕು. ಮೆಣಸೆಲ್ಲ ಮಜ್ಜಿಗೆಯಲ್ಲಿ ಹಾಕಾದ್ಮೇಲೆ ಒಂದು ಸಾರಿ ಎಲ್ಲವನ್ನು ಮೇಲೆ ಕೆಳಗೆ ಮಾಡಬೇಕು. ಈ ರೀತಿ ಒಂದು ಚಮಚ ತಗೊಂಡ್ಬಿಟ್ಟು ಎಲ್ಲನೂ ಮೇಲೆ ಕೆಳಗೆ ಮಾಡೋದ್ರಿಂದ ಅದ್ರ ಒಳಗಡೆ ಸೀಳಿರೋದ್ರ ಒಳಗಡೆ ಎಲ್ಲ ಮಜ್ಜಿಗೆ ಹೋಗಿ ಸೇರಿಕೊಳ್ಳುತ್ತೆ. ಮಜ್ಜಿಗೆ ಮೆಣಸನ್ನು ಮಾಡುವಾಗ ನಾವು ನೀರನ್ನ ಕುದಿಸುವಾಗಲೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ. ನಂತರ ಹುಳಿ ಮಜ್ಜಿಗೆಗೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿರ್ತೀವಿ. ಉಪ್ಪು ಸರಿ ಹದ ಇದೆಯಾ ಅಂಥೇಳಿ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೋಬೇಕು. ಇಲ್ಲ ಸಪ್ಪೆ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಉಪ್ಪು ಸರಿಯಾಗಿರಬೇಕು. ಇಂಗಿನ ಘಮ ಚೆನ್ನಾಗಿರುತ್ತೆ. ಇಂಗು ಕೂಡ ಚೆನ್ನಾಗಿ ಹಾಕ್ಕೋಬೇಕು. ನಾವು ಮುದ್ದೆ ಹಿಂಗೇ ಹಾಕ್ಕೋಬೇಕು, ಆವಾಗ ಒಳ್ಳೆ ಘಮ ಕೊಡುತ್ತೆ ಅದು. ಆ ಗಟ್ಟಿ ಇಂಗು ಮತ್ತು ಪೌಡ್ರ್ ಹಿಂಗೆಲ್ಲ ಅಷ್ಟು ಚೆನ್ನಾಗಿ ಆಗಲ್ಲ. ನೋಡಿ ಇವಾಗ ಎಲ್ಲವೂ ಮಜ್ಜಿಗೆಯಲ್ಲಿ ಮುಳುಗ್ತಾ ಇದೆ. ಆದರೂ ಸ್ವಲ್ಪ ತೇಲ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಮೇಲಿಂದ ಚಪಾತಿ ಒರೆಯುವಂಥ ಪೇಪರು ಅಥವಾ ಬಟರ್ ಪೇಪರು, ಹೋಳಿಗೆ ಪೇಪರೆಲ್ಲ ಇರುತ್ತಲ್ಲ, ಅದು ಏನಾದರೂ ಅದ್ರ ಮೇಲ್ಗಡೆ ಹಾಕಿಬಿಟ್ಟು ಅದ್ರ ಮೇಲೊಂದು ವೇಟ್ ಏರಬೇಕು. ಆವಾಗ ಈ ಮೆಣಸೆಲ್ಲ ಮುಳುಗತ್ತೆ ಮಜ್ಜಿಗೆ ಒಳಗಡೆ. ಇಲ್ಲಾಂದರೆ ತೇಲ್ತಾ ಇರುತ್ತೆ ಅದು ಮಜ್ಜಿಗೆಯಲ್ಲಿ. ಈ ರೀತಿ ಅಮ್ಮ ಇಲ್ಲಿ ಹೋಳಿಗೆ ಮಾಡೋ ಪೇಪರ್ನ ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದ್ದಾರೆ. ಅದರ ಮೇಲೆ ಒಂದು ವೇಟ್ ಏನಾದರೂ ಹೇರಿಡಬೇಕು ನಾವು. ವೇಟ್ ಹಾಕಿದ ಮೇಲೆ ಮೇಲಿಂದ ಒಂದು ಬಟ್ಟೆಯನ್ನು ಕಟ್ಟಿಟ್ಬಿಡಬೇಕು. ಒಳಗಡೆ ಏನಾದರೂ ನೊಣ ಅಥವಾ ಏನೂ ಕೂಡ ಹೋಗಬಾರ್ದು. ಅದಕ್ಕೋಸ್ಕರ ಮೇಲಿಂದ ಒಂದು ಬಟ್ಟೆಯನ್ನು ಚೆನ್ನಾಗಿ ಕಟ್ಟಿಬಿಡಬೇಕು. ಮಾರನೇ ದಿವಸ ಬೆಳಿಗ್ಗೆ ಮೇಲೆ ಕಟ್ಟಿರ್ತೀವಲ್ಲ ಬಟ್ಟೆ, ಅದನ್ನ ಬಿಚ್ಚಿಬಿಟ್ಟು ಒಳಗಡೆ ವೇಟ್ ಹಾಕಿರ್ತೀವಲ್ಲ ಅದನ್ನ ತೆಗೆದು ನಂತರ ಈ ಹೋಳಿಗೆ ಪೇಪರನ್ನು ತೆಗಿತಾ ಇದ್ದಾರೆ. ನೋಡಿ ಚೆನ್ನಾಗಿ ಇದು ಮಜ್ಜಿಗೆ ಎಲ್ಲ ಹೀರ್ಕೊಂಡಿದೆ, ಚೆನ್ನಾಗಿ ಮುಳುಕ್ಕೊಂಡಿದೆ. ನೋಡಿ ದಪ್ಪ ದಪ್ಪ ಆಗಿದೆ ಮಜ್ಜಿಗೆ ಎಲ್ಲ ಹೀರ್ಕೊಂಡು. ಇವಾಗ ಇದನ್ನ ತೆಗೆದು ಮಜ್ಜಿಗೆಯಿಂದ ಬಿಸಿಲಲ್ಲಿ ಒಣಗಿಸ್ಬೇಕು. ಬೇಗನೆ ಬಿಸಿಲು ಬರೋದ್ರೊಳಗೇ ಇದನ್ನ ಬಿಸಿಲಿಗೆ ಹಾಕಿಬಿಡಬೇಕು. ಯಾಕೆ ಅಂದರೆ ಬೇಗ ಒಣಗಿಬಿಡತ್ತೆ. ತುಂಬ ಲೇಟಾಗಿ ಒಣಗಿಸ್ಬಾರ್ದು, ಬೇಗನೆ ಒಣಗಿಸ್ಕೊಂಬಿಡ್ಬೇಕು ಇದನ್ನು. ಚಲೋ ಮಾಡಿಕೊಡೋದೆಲ್ಲ ದಪ್ಪ ದಪ್ಪ ಇದೆ. ಸಂಜೆ ಮತ್ತು ಮಜ್ಜಿಗೆ ಎಲ್ಲ ಹಾಕೋ ಬಿಸಿಲಿನ ತೆಗೆದೆಲ್ಲ ಹೀಗೆ ಮಾಡಿದ್ರೆ ಮಾಡೋದು ಸುಲಭ. ಇನ್ನೊಂದು ಥರ ಮಾಡಿದ್ನು ಕೂಡ ನಾನು ಇಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ ಇಯರಲ್ಲ ಅದಕ್ಕೂ ಲಾಸ್ಟ್ ಇಯರ್ ಮಾಡಿದ್ದು ಮೆಂತ್ಯ ಎಲ್ಲ ಹಾಕ್ಬಿಟ್ಟು ಇದೇ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಲಾಸ್ಟ್ ಇಯರ್ ಅಮ್ಮ ಈ ಥರನೇ ಮಾಡಿದರು. ನಮಗೆಲ್ಲ ಇದೇ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ಈ ಸಾರಿ ಕೂಡ ಅದೇ ಥರನೇ ಮಾಡ್ತಾಯಿದ್ದಾರೆ. ಮತ್ತು ಕೆಲಸನೂ ಕಡಿಮೆ, ಟೇಸ್ಟು ಚೆನ್ನಾಗಿರುತ್ತೆ, ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಮತ್ತು ಅದಾದರೆ ಮೆಂತ್ಯ ಎಲ್ಲ ಹಾಕಿದಾಗ ಏನಾಗುತ್ತೆ ಅಂದರೆ ಪೌಡ್ರೆಲ್ಲ ಉದುರ್ಕೊಂಡಿರುತ್ತೆ, ಕೆಳಗಡೆ ಎಲ್ಲ ಪ್ಲೇಟಲ್ಲೇ ಉದುರ್ಕೊಂಡಿರುತ್ತೆ. ಇದಾದರೆ ಏನು ಉದುರ್ಕೊಂಡು ಇರಲ್ಲ. ಅದು ನೋಡಿ ಎಷ್ಟು ಹಿಡಿಯುತ್ತೋ ಅದನ್ನ ಪ್ಲೇಟಲ್ಲಿ ನೋಡಿ ಎಷ್ಟು ಹಿಡಿಯುತ್ತೆ. ಈ ರೀತಿ ತೆಳುವಾಗಿ ಹರಡ್ಕೋಬೇಕು, ಒಂದರ ಮೇಲೆ ಒಂದೆಲ್ಲ ಹಾಕಬಾರ್ದು. ಯಾಕೆಂದರೆ ಬೇಗ ಒಣಗಿಸ್ಬಿಡ್ಬೇಕು. ಬಿಸಿಲು ಬರೋಕ್ಕಿಂತ ಮುಂಚೆನೇ ಇಟ್ಬಿಟ್ರೆ ಬೇಗ ಬಿಸಿಲು ಬಂದಾಗ ಒಣಗಿಬಿಡತ್ತೆ ಅದೆಲ್ಲ. ನೋಡಿ ಒಂದಿನ ಬಿಸಿಲಲ್ಲಿ ಒಣಗಿದ್ದು ಈ ರೀತಿ ಕಾಣಿಸ್ತಾ ಇದೆ. ಸಂಜೆ ಇದನ್ನೆಲ್ಲ ತೆಕ್ಕೊಂಡು ಬಂದಮೇಲೆ ಹಾಗೆ ಎತ್ತಿಡಬೇಕು ಅದನ್ನು. ಅದು ಬಿಸಿಲಿಂದ ತಂದಿದ್ದು ಬಿಸಿ ಬಿಸಿ ಇರುತ್ತಲ್ಲ ಅದೆಲ್ಲ ಆರಿ ತಣ್ಣಗಾಗಬೇಕು. ಆಮೇಲೆ ಸಂಜೆ ಟೈಮಿಗೆ ಮತ್ತೆ ಪುನಃ ಅದನ್ನು ಈ ರೀತಿ ಮಜ್ಜಿಗೆಯಲ್ಲಿ ಹಾಕಬೇಕು. ಮಜ್ಜಿಗೆ ಏನಾದರೂ ಕಡಿಮೆ ಬಿತ್ತು, ಹುಳಿ ಮಜ್ಜಿಗೆ ಅನಿಸಿದ್ರೆ ಮತ್ತೆ ಮೇಲಿಂದ ಸ್ವಲ್ಪ ಅದಕ್ಕೆ ಹಾಕ್ಕೋಬೋದು. ಇಲ್ಲ ಆ ಮಜ್ಜಿಗೆನ ನಾವು ಎತ್ತಿಟ್ಟಿದ್ರೆ ಪಾತ್ರೆಯಲ್ಲಿ ಮತ್ತೆ ಪುನಃ ಅದನ್ನು ಹಾಕ್ಕೊಂಡ್ರೆ ಆಯಿತು. ಮತ್ತು ಹೊಸ ಮಜ್ಜಿಗೆ ಎಲ್ಲ ಹಾಕ್ಕೋಬೇಕಂತಿಲ್ಲ, ಅದೇ ಮಜ್ಜಿಗೆಯಲ್ಲೇ ನಾವು 3 ದಿನ ನೆನೆಸಿಟ್ಕೋಬೋದು. ನಾವು ಎತ್ತಿಟ್ಟಿರ್ತೀವಲ್ಲ ಆ ಹುಳಿ ಮಜ್ಜಿಗೆಯನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ಆಯಿತು. ಅದನ್ನು ಈಗ ಮತ್ತೆ ಇದನ್ನ ಮಜ್ಜಿಗೆ ಹಾಕಿದ್ದಾಯಿತು. ಮಾರನೇ ದಿನ ಪುನಃ ಫ್ರಿಜ್ಜಲ್ಲಿ ಎತ್ತಿಟ್ಟಂಥ ಮಜ್ಜಿಗೆಯನ್ನು ಇದಕ್ಕೆ ಹಾಕ್ತಾ ಇದ್ದಾರೆ. ಹೊಸ ಮಜ್ಜಿಗೆಯನ್ನು ಸೇರಿಸ್ತಾ ಇಲ್ಲ, ಮೊದಲಿನ ದಿನ ಹಾಕಿದಂಥ ಮಜ್ಜಿಗೆಯನ್ನೇ ಇದಕ್ಕೆ ಹಾಕ್ಕೊಂಡಿರುವಂಥದ್ದು.
ಇವಾಗ ಮತ್ತೆ ಪುನಃ ಇದನ್ನೆಲ್ಲ ಈ ರೀತಿ ಮುಳುಗಿಸ್ಬಿಟ್ಟು ಈ ರೀತಿ ಹೋಳಿಗೆ ಪೇಪರ್ ಹಾಕಿ ಮತ್ತೆ ಮೇಲಿಂದ ವೇಟ್ ಹಾಕಿಬಿಟ್ಟು ಇದನ್ನ ಗಟ್ಟಿಯಾಗಿ ಕಟ್ಟಿರಬೇಕು. ಇದೇ ರೀತಿ 3 ದಿವಸ ಮಾಡಬೇಕು. ಇದೇ ರೀತಿ 3 ದಿವಸ ಮಾಡಿದ್ಮೇಲೆ 4ರಿಂದ 5 ಬಿಸಿಲನ್ನು ಚೆನ್ನಾಗಿ ನಾವು ಒಣಗಿಸ್ಬಿಡಬೇಕು. ನೋಡಿ, ಈ ರೀತಿ ವೇಟೆಲ್ಲ ಹಾಕ್ಬಿಟ್ಟು ಮೇಲಿಂದ ಬಟ್ಟೆ ಕಟ್ಟಿಬಿಡಬೇಕು. ಒಳಗಡೆ ಏನೂ ಹೋಗಬಾರ್ದು, ಅದಕ್ಕೋಸ್ಕರ ಕಟ್ಟಬೇಕು. ಈಗ ಬಟ್ಟೆ ಕಟ್ಟಿದ್ದಾಗಿದೆ. ರಾತ್ರಿ ಇಡೀ ಇದನ್ನ ಹೀಗೆ ಮಜ್ಜಿಗೆ ಒಳಗಡೆ ಇಟ್ಬಿಡೋಣ. ಅದು ಚೆನ್ನಾಗಿ ನೆನೆಕೊಂಡು ಮಜ್ಜಿಗೆ ಎಲ್ಲ ಹೀರ್ಕೊಂಡಿರುತ್ತೆ. ನಂತರ ನೋಡಿ, ಇಲ್ಲಿ ಮಾರನೇ ದಿನ ತೆಗೆದು ಮತ್ತೆ ಪುನಃ ಇದನ್ನು ಬಿಸಿಲಿಗೆ ಒಣಗಿಸ್ಬೇಕು. ನೋಡಿ, ಎಷ್ಟು ಚೆನ್ನಾಗಿ ಮಜ್ಜಿಗೆ ಎಲ್ಲ ಹೀರ್ಕೊಂಡಿದೆ, ನೋಡ್ಬೋದು ನೀವು. 2ನೇ ದಿವಸ ಈ ರೀತಿ ಕಾಣಿಸ್ತಾ ಇದೆ ಇದು. ನಂತರ 4ರಿಂದ 5ನೇ ದಿವಸ ನೋಡಿ, ಈ ರೀತಿ ಗರಿ ಗರಿಯಾಗಿದೆ, ಚೆನ್ನಾಗಿ ಒಣಗಿದೆ. ಎಲ್ಲ ಮಜ್ಜಿಗೆನ ಚೆನ್ನಾಗಿ ಹೀರ್ಕೊಂಡಿದೆ. ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದೊಂದು 2-3 ದಿವಸ ಮೆಣಸು ಮಜ್ಜಿಗೆಲಿ ಹಾಕ್ತಿದ್ದಂಗೆ ಒಳ್ಳೆ ಘಮ ಅಂತ ಪರಿಮಳ ಬರುತ್ತೆ. ಇಂಗು ಮಜ್ಜಿಗೆ ಪರಿಮಳ. ಮತ್ತು ಈ ಮೆಣಸೇ ಒಂಥರ ಪರಿಮಳ, ಬೇರೆ ಏನು ಹಾಕಬೇಕಂತಿರಲ್ಲ. ಇಂಗು, ಮಜ್ಜಿಗೆ, ಉಪ್ಪು ಮತ್ತು ಮೆಣಸು ಇದಿಷ್ಟೇ ಹಾಕಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ. ನಾನಿವಾಗ ಊಟಕ್ಕೆ ಇದನ್ನು ಕರಿತಾ ಇದ್ದೀನಿ. ಮಜ್ಜಿಗೆ ಅನ್ನಕ್ಕಂತೂ ಸಖತ್ತಾಗಿರುತ್ತೆ. ನೀವು ಕೂಡ ಈ ಬೇಸಿಗೆಗಾಲದಲ್ಲಿ ಈ ರೀತಿ ಗೋಕರ್ಣ ಮೆಣಸನ್ನು ತಂದ್ಕೊಂಡ್ಬಿಟ್ಟು ಸಂಡಿಗೆ ಮೆಣಸು ಮಾಡಿ ಇಟ್ಕೊಳ್ಳಿ. ಮಳೆಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಮಳೆಗಾಲ ಚಳಿಗಾಲಕ್ಕೆಲ್ಲ ಸಖತ್ತಾಗಿರುತ್ತೆ. 1 ವರ್ಷ ಅಲ್ಲ, ಇದು 2 ವರ್ಷ ಇಟ್ಟರು ಕೂಡ ಕೆಡಲ್ಲ. ಗರಿ ಗರಿಯಾಗಿ ಇದನ್ನು ಒಣಗಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಡಬ್ಬದಲ್ಲಿ ಹಾಕಿ ಮುಚ್ಚಳ ಹಾಕಿ ಇಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನೋಡಿ, ಮಜ್ಜಿಗೆ ಮೆಣಸು ಮಜ್ಜಿಗೆ ಎಲ್ಲ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ. ಕರೆದ್ರೂ ಕೂಡ ಒಳ್ಳೆ ಪರಿಮಳ ಬರುತ್ತೆ. ಮತ್ತು ಗರಿ ಗರಿಯಾಗಿ ಒಣಗಿದೆ ನೋಡಿ, ಸೌಂಡು ಈ ರೀತಿ ಸೌಂಡ್ ಬರುತ್ತೆ ನೋಡಿ. ಎಷ್ಟು ಗರಿ ಗರಿಯಾಗಿದೆ, ಸೌಂಡ್ ಬರ್ತಾ ಇದೆಯಲ್ಲ, ಚೆನ್ನಾಗಿ ಒಣಗಿದೆ ಇದೆಲ್ಲ. ಇವಾಗ ನಾವು ಇದನ್ನ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಬೇಕಾದಾಗ ನಾವು ಇದನ್ನ ಕರ್ಕೋಬೋದು. ಮಜ್ಜಿಗೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ, ತುಂಬಾ ಚೆನ್ನಾಗಿ ಹೀರ್ಕೊಂಡಿದೆ ಒಳಗಡೆ ಎಲ್ಲ ನೋಡಿ. ನೀವು ಕೂಡ ಇದೇ ರೀತಿ ಮಜ್ಜಿಗೆ ಮೆಣಸನ್ನ ಇವಾಗ ಮಾಡಿಟ್ಕೊಳ್ಳಿ. ಬೇಸಿಗೆಗಾಲದಲ್ಲಿ ಚೆನ್ನಾಗಿರುತ್ತೆ. ಯಾವಾಗ ಬೇಕಂದರೆ ಆವಾಗ ನಾವು ಕರ್ಕೋಬೋದು. ಇದು ಯಾವುದಕ್ಕಾದ್ರೂ ಒಗ್ಗರಣೆ ಹಾಕಿದ್ರೂ ಒಳ್ಳೆ ಟೇಸ್ಟ್ ಮಾತ್ರ. ಇದು ಪರಿಮಳನೇ ಒಂಥರ ಚೆನ್ನಾಗಿರುತ್ತೆ. ಬೇರೆ ಯಾವ ಮೆಣಸಲ್ಲಿ ಮಾಡೋದಕ್ಕಿಂತ ಈ ಮೆಣಸಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಇದು.